ಜೆಡಿಎಸ್ ನಾಯಕರ ನಡೆಯಿಂದ ನೋವಾಗಿದೆ. ಜಿಟಿ ದೇವೇಗೌಡರ ಹೇಳಿಕೆ ಎಲ್ಲಾ ಪಕ್ಷದ ನಾಯಕರುಗಳ ಹಿಂದೆ ಜಾರಿಗೋರರು ಇರ್ತಾರೆ. ಜೆಡಿಎಸ್ ನಾಯಕರ ನಡೆಯಿಂದ ನೋವಾಗಿದೆ. ಜಿಟಿ ದೇವೇಗೌಡ ಎಲ್ಲಾ ಪಕ್ಷದ ನಾಯಕರುಗಳ ಹಿಂದೆ ಚಾಡಿಕೋರರಿರ್ತಾರೆ, ಅದರಂತೆ ನಮ್ಮ ಪಕ್ಷದಲ್ಲೂ ಕೂಡ ಚಾಡಿಕೋರರಿದ್ದಾರೆ. ಅಂತಹ ಚಾಡಿಕೋರರುಗಳ ಮಾತಿನಿಂದ ಜೆಡಿಎಸ್ ಪಕ್ಷ ಅಂದ್ರೆ ಯೋಚನೆ ಮಾಡಬಾರ್ದು, ಅವ್ರ ಮಾತನ್ನ ಕೇಳಬಾರ್ದು. ಅಂತವರ ಚಾಡಿ ಮಾತುಗಳಿಂದಾಗಿ ಜೆಡಿಎಸ್ ಪಕ್ಷ ಕಟ್ಟಿದವರಿಗೆ ಸೂಕ್ತ ಸ್ಥಾನಮಾನಗಳು ಸಿಗ್ತಾ ಇಲ್ಲ ಅಂತ ಹೇಳಿ ಶಾಸಕ ಜಿಟಿ ದೇವೇಗೌಡರು ಹೇಳಿದ್ದಾರೆ. 16 ವರ್ಷಗಳ ಕಾಲ ಪಕ್ಷವನ್ನ ಕಟ್ಟಿ ತಳಮಟ್ಟದಿಂದ ಕೆಲಸವನ್ನ ಮಾಡಿದ್ದೇನೆ. ನಾನು ಜೆಡಿಎಸ್ ನಲ್ಲಿಯೇ ಇದ್ದೇನೆ, ಮುಂದೆಯೂ ಕೂಡ ಇರ್ತೇನೆ. ಕಷ್ಟಪಟ್ಟು ದುಡಿದು ಪಕ್ಷವನ್ನ ಕಟ್ಟಿರುವಂತದ್ದು ಬಿಡೋದಿಲ್ಲ ಅಂತ ಹೇಳಿರುವಂತಹ ಜಿಟಿ ದೇವೇಗೌಡರು ಪಕ್ಷದ ಸಮಿತಿಯಿಂದ ನನ್ನನ್ನ ಕೈ ಬಿಡಲಾಗಿದೆ. ಯಾವ ಸಮಿತಿಯಲ್ಲೂ ನಾನಿಲ್ಲ, ಹೀಗಾಗಿ ಪಕ್ಷದ ಕಚೇರಿಯಲ್ಲಿ ನನಗೇನು ಕೆಲಸ ಇಲ್ಲ, ಅಲ್ಲಿಗೆ ಹೋಗುವಂತಹ ಅಗತ್ಯ ಇಲ್ಲ. ನನ್ನ ಕ್ಷೇತ್ರದಲ್ಲೇ ಎದ್ದು ಚಂದ್ರ ಕೆಲಸವನ್ನ ಮಾಡ್ತೇನೆ. ಜೆಡಿಎಸ್ನ ಶಾಸಕಾಂಗ ಪಕ್ಷದ ನಾಯಕರಾಗಿರುವಂತಹ ಆಸೆ ನನಗೇನೂ ಇರಲಿಲ್ಲ. ಆಸೆ ತೋರಿಸಿ ನನ್ನನ್ನ ಹೇಳದೆ ನನ್ನ ಹೆಸರನ್ನ ಕೈ ಬಿಡಲಾಗಿತ್ತು. ಯಾವ ಕಾರಣಕ್ಕಾಗಿ ನನ್ನ ಹೆಸರನ್ನ ಕೈ ಬಿಡಲಾಗಿದೆ ಅಂತ ಹೇಳಿ HD ಕುಮಾರಸ್ವಾಮಿ ಅವರು ಸ್ಪಷ್ಟಪಡಿಸಿಲ್ಲ. ಇಂದಿನಿಂದಲೂ ನನ್ನ ಪಾಡಿಗೆ ನಾನು, ಅವರ ಪಾಡಿಗೆ ಅವರಿದ್ದಾರೆ. ಶ್ರೀ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾದ ಬಳಿಕ ಪಾಂಡವಪುರದಲ್ಲಿ ಪಕ್ಷದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ವೇದಿಕೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ನೀವೇ ಶಾಸಕಾಂಗ ಪಕ್ಷದ ನಾಯಕ ಅಂತ ಹೇಳಿ ಸೂಚಿಸಿದ್ರು, ಹೇಳಿದ್ರು. ಎದುರಾಳಿ ಕಾಂಗ್ರೆಸ್ ಪಾಳೆಯದಲ್ಲೂ ಕೂಡ ಮಾತು ಚಾಲ್ತಿಯಲ್ಲಿತ್ತು. ಒಂದೇ ನಡೆದ ಕಾವೇರಿ ನೀರಾವರಿ ಸಭೆಯಲ್ಲಿ DK ಶಿವಕುಮಾರ್ ಅವರು ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದು, ಅಧಿಕೃತವಾಗಿ ಘೋಷಣೆ ಆಗಿದೆ, ಹಾಗೆ ನಾಯಕರಾಗುತ್ತೇನೆ ಅಂತ ಹೇಳಿ ಅವರಿಗೆ ಹೇಳಿ ತಿಳಿಸಿದ್ದೆ. ನಿಖಿಲ್ಗೆ ಸೂಚ್ಯವಾಗಿ ಹೇಳಿದ್ದರಿಂದ ಹೊಸ ಕಚೇರಿಯನ್ನ ಆರಂಭಿಸಿದ್ದೆ. ಆದರೆ ಯಾವ ಕಾರಣವನ್ನೂ ಕೂಡ ನೀಡದೆ ಬೇರೆಯವರನ್ನ ಈ ಒಂದು ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಘೋಷಿಸಿದ್ರು. ಇದರಿಂದಾಗಿ ತುಂಬಾ ನೋವಾಗಿದೆ ಅಂತ ಹೇಳಿ ಜಿಟಿ ದೇವೇಗೌಡರು ಹೇಳಿದ್ದಾರೆ. ವೀಕ್ಷಕರೇ, ಜಿಟಿ ದೇವೇಗೌಡರು ಇವರು ಯಾವಾಗ JDS ಪಕ್ಷ ಇದೆಯೋ ಆ JDS ಪಕ್ಷದ ಕೆಳಮಟ್ಟದಿಂದಲೂ ಕೂಡ ಕೆಲಸವನ್ನ ಮಾಡ್ತಾ ಹೋಗಿರುವಂಥವ್ರು. ಈ ಒಂದು ಸಂದರ್ಭದಲ್ಲಿ ಜಿಟಿ ದೇವೇಗೌಡರು JDS ಅನ್ನ ತೊರೆದು ಕಾಂಗ್ರೆಸ್ಗೆ ಹೋಗ್ತಾರೆ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಅದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಕೂಡ ಮಾತನಾಡಿದ್ದಾರೆ. ಪಕ್ಷದ ಸಮಿತಿಯಿಂದ ನನ್ನನ್ನು ಕೈ ಬಿಡಲಾಗಿದೆ, ಯಾವ ಸಮಿತಿಯಲ್ಲೂ ಕೂಡ ನಾನಿಲ್ಲ, ಹೀಗಾಗಿ ನನ್ನ ಪಕ್ಷದ ಕಚೇರಿಗೆ ಹೋಗೋದಿಲ್ಲ, ಕ್ಷೇತ್ರದಲ್ಲೇ ಇದ್ದುಕೊಂಡು ಜನರ ಕೆಲಸವನ್ನ ಮಾಡ್ತೇನೆ ಅಂತ ಹೇಳಿದ್ರು. ಕರ್ನಾಟಕ ರಾಜ್ಯ ಸರ್ಕಾರ ಮಹಾಮಂಡಳಿಯ ಕಚೇರಿಯಲ್ಲೂ ಕೂಡ ಮಾತನಾಡಿದ್ರು ಅವರು. JDS ಶಾಸಕಾಂಗ ಪಕ್ಷದ ಆ ಒಂದು ನಾಯಕನಾಗುವ ಆಸೆ ನನಗೇನು ಇರಲಿಲ್ಲ, ಆಸೆಯನ್ನ ತೋರಿಸಿ ಏನನ್ನ ಹೇಳದೆ ನನ್ನ ಹೆಸರನ್ನ ಕೈ ಬಿಡಲಾಗಿತ್ತು ಅಂತ ಹೇಳಿ ಬೇಸರವನ್ನ ವ್ಯಕ್ತಪಡಿಸಿದ್ರು. ಯಾವ ಕಾರಣಕ್ಕೆ ನನ್ನ ಹೆಸರನ್ನ ಕೈ ಬಿಟ್ಟಿದ್ರು ಎಂಬುದನ್ನ ಕುಮಾರಸ್ವಾಮಿ ಅವರು ಈವರೆಗೂ ಕೂಡ ನಂಗೆ ತಿಳಿಸಿಲ್ಲ. ಅದರಿಂದ ನನ್ನ ಪಾಡಿಗೆ ನಾನು, ಅವ್ರ ಪಾಡಿಗೆ ಅವರು ಇದ್ದಾರೆ ಅನ್ನುವಂತಹ ಮಾತನ್ನ ಜಿಟಿ ದೇವೇಗೌಡರು ಹೇಳಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.